ಸರ್ ಹಿಂದೆ ಬರ್ಕೊಂಡು ಭಯ ಹೋಗಿ ಮಾಡಿ ಒಬ್ಬರ ಕಡೆ ಹೋಗಿ ಆ ಕಡೆ ನೀವು ಇಲ್ಲೇ ಕೆಲಸ ಮಾಡೋರು ಏನಾಗ ಕೆಲಸ ಮಾಡ್ತಾ ಇದ್ದೀನಿ ಒಬ್ಬರು ಬನ್ನಿ ಮುಂದೆ ಬನ್ನಿ ಮುಂದೆ ನಡ್ರಿ ಸ್ವಲ್ಪ ಮುಂದೆ ಬನ್ನಿ. ಈಗಲೂ ಅದು ವೆಜಿಟೇರಿಯನ್ ಗಣೇಶ್ ಪ್ರಸಾದ್ ಇಲ್ವಾ ಅವ್ರ ರಿಲೇಟಿವ್. ಮುಖ್ಯಮಂತ್ರಿಗಳು ಇದೀಗ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ಪಡೆದುಕೊಳ್ಳೋಣ. ಕೆಲವು ಕ್ಷಣಗಳಲ್ಲಿ ರಂಗಸ್ವಾಮಿ ಅಂದ್ರೆ ಗೊತ್ತಾಗಲ್ಲ. ಕರೆಕ್ಟ್ ಅವ್ರು ಹೇಳ್ತಾ ಇದ್ರು ನಮ್ಮ ತಂದೆ ಹೆಸರು ರಂಗಸ್ವಾಮಿ ಅಂದ್ರೆ ಗೊತ್ತಾಗಲ್ಲ. ಅವ್ರು ಕುಳ್ಳೆಯ ಓದುವ ಕುಳ್ಳೆಯ ಅಂತ ಬದಲಾವಣೆ ಮಾಡ್ಕೊಂಡು ಓದುವಾಗಿತ್ತ ಓದೋ ಕುಳ್ಳೆಯ ಅಂತಲೇ ಇದ್ದದು. ಆಮೇಲೆ ಚೇಂಜ್ ಬನ್ನಿ ಮೇಡಮ್ ಮಾಡ್ರಿ ಬನ್ನಿ. ಸೇವಾ ಕೊಠಡಿಗಳು ಇಂದು ಜನಸೇವೆಗೆ ಸಿದ್ಧವಾಗುತ್ತಿದೆ. ನಮ್ಮೆಲ್ಲರ ಅಭಿಮಾನದ ನೆಚ್ಚಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸಚಿವರು ಇದೀಗ ಎಲ್ಲರಿಗೂ ಸ್ವಾಗತದ ನುಡಿಗಳು ಶ್ರೀಮತಿ ಲಿಖಿತಾ ಅವರಿಂದ. ಉನ್ನತ ಗುಣಮಟ್ಟದ ನೂತನ 100 ಹಾಸಿಗೆಗಳ ಕೊಠಡಿಗಳನ್ನು ಸಾರ್ವಜನಿಕರ ಸೇವೆಗಾಗಿ ಸಮರ್ಪಿಸುತ್ತಿದ್ದೇವೆ. ಇದರ ಅಂತೆ ನಡೆಯೋ ಮುಖ್ಯಮಂತ್ರಿಗಳಿದ್ದರೆ, ಕೊಟ್ಟ ಮಾತಿಗೆ ತಪ್ಪದೇ ಇರತಕ್ಕಂಥ ಮುಖ್ಯಮಂತ್ರಿಗಳಿದ್ದರೆ, ದಲಿತರ ಪರ, ದೀನರ ಪರ 7 ದಿನಗಳು ಕೂಡ ಸದಾ ಕಾರ್ಯೋನ್ಮುಖರಾಗಿ ಸಾಮಾಜಿಕ ನ್ಯಾಯ ನೀಡ್ತಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಹೋಗಬೇಕಾಯಿತು. ಇಲ್ಲ ನೀವೇ ಹೋಗಿ ಅಂತ ಕಳಿಸಿದ್ರು. ಅದು ನನ್ನೊಂದು ಸುಯೋಗ. ಅದು ಇಲ್ಲಿ ಬಂದಿದ್ದು. ಮತ್ತು ನಮ್ಮ ಚಾಮರಾಜ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಗೌಡ